ಮೇಡಮ್ ಸಖತ್ತಾಗೈದಾಗ ಯಾರಾದರೂ ನೋಡಿದ್ರೆ ಫುಲ್ಲು ಖುಷಿ ಆಗ್ಬಿಡ್ತಾರೆ. ಇಂಥ ಮೂವಿ ನೋಡಬೇಕು, ಕನ್ನಡ ಇಂಡಸ್ಟ್ರಿಯಲ್ಲಿ ಇಂಥ ಮೂವಿಗಳು ನೋಡಬೇಕು. ಎಲ್ಲರೂ ಬಂದು ಕನ್ನಡ ಇಂಡಸ್ಟ್ರಿನ ಬೆಳೆಸ್ಬೇಕಕ್ಕ, ಅದೇ ನಮ್ಮ ಭಾವನೆ ಅಷ್ಟೇ. ಎಲ್ಲರೂ ಚೆನ್ನಾಗಿರಲಿ. ಜೈ ಮೂವಿ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಇವಾಗ ಜನ್ರೇಷನ್ ಏನು ಮೇಲೆ ನಡೀತಿದೆ. ಇವಾಗ ಒಂದು ಸ್ಟೆಪ್ಪು ಅಂತ ಅಂದ್ರೇ ಅದು ನಶೆ. ಪ್ರತಿಯೊಂದು ನಶೆ ಆಗಿರ್ಬೋದು, ಎಲ್ಲ ಬರೀ ಸಿಗರೇಟ್ ಅಂತ ಹೇಳ್ತಿಲ್ಲ, ಪ್ರತಿಯೊಂದು ಇದೊಂದು ಮೂಲೆಯಲ್ಲೇ ಇದೆ. ಏನು ಅಂತ ಆಚೆ ಹೆಸರು ಹೇಳೋಕ್ಕೂ ಆಗಲ್ಲ, ಬಿಡಂಗೂ ಇಲ್ಲ. ಸೊ ಇದ್ರ ಮೇಲೆ ಜನ ನಡೀತಾ ಇದ್ದಾರೆ. ಸೊ ಶ್ರೀಮಂತರು ಮಕ್ಕಳಿಂದ ಹಿಡಿದು ಬಡವ್ರ ಮಕ್ಕಳು, ಇವಾಗ ಶ್ರೀಮಂತರು ಮಾಡೋ ಕೆಲಸಗಳನ್ನ ನೋಡಿಕೊಂಡು ಬಡವ್ರ ಮಕ್ಕಳು ನಾವು ಯಾಕೆ ಆಗಬಾರ್ದು, ನಾವು ಅದನ್ನು ಮಾಡಬೇಕು. ಅದರಿಂದ ಏನು ಸಿಗುತ್ತೆ. ಸೊ ಈ ಥರ ಮೂಲೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇದೊಂದು ಒಳ್ಳೆ ಕಂಟೆಂಟ್ ಅಂತ ಅನ್ಬೋದು. ಸೊ ಕಾಲೇಜ್ ಲೈಫ್ ಅಂತ ಬಂದಾಗ ಲಾಸ್ಟು ನಾವು ನೋಡಿದ್ದು ಕಿರಿಕ್ ಪಾರ್ಟಿ. ಸೊ ಆ ಥರ ಇಟ್ಟು ಕಿರಿಕ್ ಪಾರ್ಟಿ ಆದಮೇಲೆ ವಿದ್ಯಾರ್ಥಿನಿಯರೇ ಒಂದು ಒಳ್ಳೆ ಇದ್ರ ಮೂಲಕ ಒಂದು ಒಳ್ಳೆ ಕಂಟೆಂಟ್ ಮೂಲಕ ತಂದಿದ್ದಾರೆ. ಕಂಟೆಂಟ್ ನಾರ್ಮಲ್ ಎಲ್ಲ ಸ್ಟೋರಿ, ಎಲ್ಲ ಮೂವಿಗಳಲ್ಲಿ ಪ್ರತಿಯೊಂದು ಸ್ಟೋರಿ ಲವ್ವು, ಫೈಟು, ಮಾಸು ಎಲ್ಲ ನಡೆಯುತ್ತೆ, ಎಲ್ಲ ನಡೀತಿದೆ. ಬಟ್ ಈ ಥರ ಕಂಟೆಂಟು ನಮ್ಮ ಜನ್ರೇಷನ್ಗೆ, ನಮ್ಮ ಯೂತ್ಸ್ಗೆ ಬೇಕಾಗಿರೋ ಕಂಟೆಂಟು ವಿದ್ಯಾರ್ಥಿನಿಯರೇ ಮೂವಿಯಿಂದ ನಮ್ಮ ಮನೋಜ್ ನಮ್ಮ ಅಣ್ಣವ್ರು ತಂದಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ನೋಡಿರಿ. ಹಾಗೆ ಮೂವಿ ಮಿಸ್ ಮಾಡ್ಕೊಬೇಡ್ರಿ. ಇದನ್ನು ನೀವು ನಿಮ್ಮ ಲೈಫಲ್ಲೂ ಅಳವಡಿಸ್ಕೊಳ್ರಿ. ತುಂಬ ಚೆನ್ನಾಗಿದೆ ಮೂವಿ. ಪ್ರತಿಯೊಬ್ಬರು ನೋಡಲೇಬೇಕಾಗಿರೋ ಮೂವಿ ವಿದ್ಯಾರ್ಥಿನಿಯರು. ನಮಸ್ಕಾರ, ನನ್ನ ಹೆಸರು ಭಾಗ್ಯ ಅಂತ. ನೋಡಿ, ಇವತ್ತು ನಮ್ಮ ಚನ್ನಸಂದ್ರ ಶ್ರೀನಿವಾಸ ಥಿಯೇಟ್ರಲ್ಲಿ ಬಂದು ಒಂದು ಎಷ್ಟೋ ಫಿಲಮ್ಗಳು ಇಲ್ಲಿ ರಿಲೀಸ್ ಆಗಿದೆ. ಬಟ್ ಇದು ನಮ್ಮ ಊರಿಗೆ ಸಂಬಂಧಪಟ್ಟಂಗೆ ಇದು ತಂದೆ ತಾಯಿಯವರು ಮುಖ್ಯವಾಗಿ ನೋಡೋಂಥ ಫಿಲಮು ವಿದ್ಯಾರ್ಥಿನಿಯರು ಒಂದು ಫಿಲಮು. ಹೊಸ ಹೀರೋ ಚಾಕ್ಲೇಟ್ ಬಾಯ್ ಥರ ಇದ್ದಾರೆ. ಅದು ನಮ್ಮ ಚನ್ನಸಂದ್ರದಿಂದ ಕನ್ನಡ ಚಲನಚಿತ್ರಕ್ಕೆ ಮತ್ತೊಂದು ಹೀರೋ ಆಗಿ ಕೊಡೋದಕ್ಕೆ ನಮ್ಮ ಊರೂ ಒಂದು ಸಜ್ಜಾಗಿದೆ. ನಮ್ಮ ಅಣ್ಣ ಅವರು, ನಮ್ಮ ರೆಡ್ಡಿ ಅಣ್ಣವರ ಮಗ ಬಂದುಬಿಟ್ಟು ಮೊದಲನೇ ಚಿತ್ರ ಅಭಿನಯ ಮಾಡಿದ್ದಾರೆ. ಅದು ಮೊದಲನೇ ಚಿತ್ರ ಅನ್ನೋ ಥರನೇ ಅನಿಸಿಲ್ಲ ನಮಗೆ. ಅನೇಕ ಚಿತ್ರ ಥರನೇ ಮಾಡಿರೋ ಥರನೇ ಅವರು ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿ ಒಳ್ಳೆ ಕಾನ್ಸೆಪ್ಟು. ಇದು ಮುಖ್ಯವಾಗಿ ತಂದೆ ತಾಯಿ ಅಂತವ್ರು ನೋಡೋಂಥ ಫಿಲಮ್ ಇದು. ದಯವಿಟ್ಟು ಕುಟುಂಬ ಸಮೇತವಾಗಿ ಕುತ್ಕೊಂಡು ನೋಡಿ. ಯಾಕಂತಂದರೆ ಈಗಿನ ಕಾಲದಲ್ಲಿ ಮೊಬೈಲ್ಗಳಿಂದ ಮತ್ತು ತಂದೆ ತಾಯಿಯರು ಮಕ್ಕಳಿಗೆ ಪಾಕೆಟ್ ಮನಿಗಳು ಕೊಡ್ತಾರೆ. ಯಾವ ಬಡ ಮಕ್ಕಳು ಒಂದು ಮಾಧ್ಯಮ ವರ್ಗದವರು ಯಾವ ರೀತಿ ಬಳಸ್ತಾರೆ, ಮತ್ತು ಶ್ರೀಮಂತ ಮಕ್ಕಳು ಯಾವ ರೀತಿ ದುರುಪಯೋಗ ಪಡಿಸ್ಕೊತಾರೆ ಅನ್ನೋ ಕಾನ್ಸೆಪ್ಟ್ ಮೇಲೆ ತುಂಬ ಒಳ್ಳೆ ಚಲನಚಿತ್ರ ಬಂದಿದೆ, ವಿದ್ಯಾರ್ಥಿನಿಯರು. ಸೊ ನಮ್ಮ ಮನೋಜ್ ಸಹೋದರ ಅವರಿಗೆ ಶುಭಾಶಯಗಳನ್ನ ತಿಳಿಸ್ತೀನಿ. ನಮ್ಮ ನೋಡಿ ಎಲ್ಲ ಪ್ಯಾನ್ ಇಂಡಿಯಾ ಅಂತ 3 ವರ್ಷಕ್ಕೆ 2 ವರ್ಷಕ್ಕೆ ಕನ್ನಡ ಚಲನಚಿತ್ರನ ಎಲ್ಲ ಮುಗಿಸೋದಕ್ಕೆ ತಯಾರಾಗಿರೋ ಒಂದು ಕಾಲಘಟ್ಟದಲ್ಲಿ ವರ್ಷಕ್ಕೆ ಇದೇ ರೀತಿ ಒಂದು 2-3 ಫಿಲಮ್ಗಳನ್ನ ಕೊಡಲಿ ನಮ್ಮ ಹೀರೋಗಳು, ಹೊಸ ಹೀರೋಗಳು ಬಂದು ಅಂತ ನಾನು ಯಶಸ್ವಿ ಕೋರ್ತಿದ್ದೀನಿ. ಧನ್ಯವಾದಗಳು. ವಿನೋದ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ. ಥ್ಯಾಂಕ್ ಯು ಮೇಡಮ್. ಮೂವಿ ಯಾವ ಥರ ಇದೆ? ಒಳ್ಳೆ ಮೆಸೇಜ್ ಆಗಿದೆ. ಒಳ್ಳೆ ಮೆಸೇಜ್ ಆಗಿದೆ. ಮಕ್ಕಳು ಯಾವ ಥರ ಇರಬೇಕು, ಸ್ಕೂಲಲ್ಲಿ ಯಾವ ಥರ ಇದ್ದಾಗ್ತಿದೆ ನೋಡ್ತಿದ್ದಾರೆ, ಯಾವ ಥರ ತಿದ್ದಬೇಕಂತ ನೋಡ್ತಿದ್ದಾರೆ. ಮನೋಜ್ ಸರ್ ಅವರು ಚೆನ್ನಾಗಿ ಮಾಡವ್ರೆ ಆ್ಯಕ್ಟಿಂಗ್ಲೂ. ಫಸ್ಟ್ ಮೂವಿ ಅವ್ರಿಗೆ ಒಳ್ಳೆ ಆದ ಬೆಸ್ಟ್ ಆಗಿರಬೇಕು. ಮೂವಿ ಸೂಪರ್ ಆಗಿದೆ ಮೇಡಮ್. ತುಂಬ ಅಂದರೆ ಈಗಿನ ಪ್ರೆಸೆಂಟ್ ಜನ್ರೇಷನಲ್ಲಿ ಏನು ನಡೀತಾ ಇದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಸೊ ಯಾರನ್ನೇ ಆಗಲಿ ದ್ವೇಷದಿಂದ ಏನು ಮಾಡೋಕ್ಕಾಗಲ್ಲ, ಪ್ರೀತಿಯಿಂದ ಮಾಡಿದ್ರೆ ಎಂಥ ಕೆಟ್ಟವರಾಗಲೂ ಚೇಂಜ್ ಆಗ್ತಾರೆ ಅನ್ನೋದಕ್ಕೂ ತುಂಬ ಒಳ್ಳೆ ಮೂವಿ ಆಗಿದೆ. ಸೊ ಖಂಡಿತ ಕನ್ನಡ ಚಲನಚಿತ್ರಕ್ಕೆ ಹೊಸ ಹೀರೋ ಆಗಿ ಎಂಟ್ರಿ ಕೊಟ್ಟಿರೋ ನಮ್ಮ ವಿನೋದ್ ಅವ್ರಿಗೂ ತುಂಬ ಧನ್ಯವಾದಗಳು ಹೇಳ್ತಾರೆ. ಮೂವಿ ಬಗ್ಗೆ ಈಗಿನ ಕಾಲದಂಥ ವಿದ್ಯಾರ್ಥಿಗಳು ಎಲ್ಲ ನೋಡಬೇಕು, ಕಲಿಯೋದು ಇದರಲ್ಲಿ ತುಂಬ ಇದೆ. ನೋಡಿ, ಅದು ಫಿಲಮ್ಮು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅರ್ಥ ಮಾಡ್ಕೊಂಡು ಬಾಳ್ಬೇಕು. ಮೇಡಮ್, ಇದು ಈ ಫಿಲಮು ಮಕ್ಕಳನ್ನ ಪ್ರತಿಯೊಂದು ತಂದೆ ತಾಯಿ ಕರ್ಕೊಂಡು ಬಂದು ತೋರಿಸ್ಬೇಕು ಮೇಡಮ್. ಮಕ್ಕಳಿಗೋಸ್ಕರ ಒಳ್ಳೆ ಫಿಲಿಮ್ ಮೇಡಮ್. ಮೂವಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಆ್ಯಕ್ಚುಲಿ ಇದು ಹೇಳ್ಬೇಕಂದ್ರೆ ಫ್ಯಾಮಿಲಿ ಸಮೇತ ಮಕ್ಕಳನ್ನ ಕರ್ಕೊಂಡ್ಬಂದು ಈ ಮೂವಿ ತೋರಿಸ್ಬೇಕು. ಯಾಕಂದರೆ ಈಗಿನ ಜನ್ರೇಷನಲ್ಲಿ ಮಕ್ಕಳು ತುಂಬ ಹಾಳಾಗ್ತಿದ್ದಾರೆ. ಈ ಮೂವಿ ನೋಡೋದ್ರಿಂದ ಮಕ್ಕಳು ಸ್ವಲ್ಪ ಪರಿವರ್ತನೆ ಆಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು ಮೇಡಮ್. ಚೆನ್ನಾಗಿ ಮಾಡಿದ್ದಾರೆ. ಚಂದನ್ ಶೆಟ್ಟಿ ಅವ್ರ ಮ್ಯೂಸಿಕ್ ಏನೂ ಹೇಳೋಂಗಿಲ್ಲ, ಸಖತ್ ಸೂಪರ್ ಡೂಪರ್ ಇದೆ. ಸ್ಟಾರ್ಟಿಂಗ್ ಸಾಂಗ್ ಒಳ್ಳೆ ಮ್ಯೂಸಿಕ್, ಒಳ್ಳೆ ಇದ್ದಿದೆ. ತಪ್ಪು ದಾರಿ ಓಡೋರನ್ನ ಒಳ್ಳೆ ದಾರಿಗೆ ಲಾಸ್ಟಲ್ಲಿ ಕಾನ್ಸೆಪ್ಟ್ ಕ್ಲೈಮೇಕ್ಸ್ ಸಖತ್ ಕೊಟ್ಟಿದ್ದಾರೆ. ಸೂಪರ್ ಹಿಟ್ ಆಗುತ್ತೆ. ಮತ್ತು ಪೇರೆಂಟ್ಸ್ಗೆ ಅವ್ರೇನಾದರೂ ತಪ್ಪು ಮಾಡ್ತಿದ್ರೆ ಅಂಥವ್ರಿಗೆ ಇದೊಂದು ಸಣ್ಣ ಮೆಸೇಜ್ ಥರ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಒಂದು ಸಲ ವೀಕ್ಷಣೆ ಮಾಡಿ. ತುಂಬ ಚೆನ್ನಾಗಿದೆ ಮೇಡಮ್. ಪರ್ಫೆಕ್ಟ್ ಜನ್ರೇಷನ್ ಸೆಟ್ ಆಗುತ್ತೆ. ಆ್ಯಕ್ಟಿಂಗ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮನೋಜ್ ಬ್ರೋ ಅಂತೂ ಅಲ್ಟಿಮೇಟು. ಫಸ್ಟ್ ಟೈಮ್ ಅಂತಂತೂ ಗೊತ್ತಾಗಲ್ಲ. ಸೊ ಈ ಮೂವಿ ಒಂದು ಒಳ್ಳೆ ಮೆಸೇಜ್ ಇದೆ. ಈ ನಡುವೆ ಜಾಸ್ತಿ ಯೂತ್ಸ್ ಎಲ್ಲ
ಕುಡಿಯೋದು ಹೊಡೆದಾಡೋದು ಅದರಿಂದ ಮಾಡೋದ್ರಿಂದ ಡಾಮಿನೇಷನ್ ಸಿಗುತ್ತೆ ದೊಡ್ಡವ್ರ ರೀತಿಯಾಗಿ ಅನ್ಕೊತಾರೆ. ಆದರೆ ಇದು ಬೇರೆ ಅವ್ರು ಯಾರ ಮೇಲೆ ಡಾಮಿನೇಟ್ ಮಾಡ್ತಿದ್ರೋ ಅದು ಅವ್ರಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಇಲ್ಲ ಅವ್ರಿಗೆ ಯಾವ ಥರ ಮೈಂಡ್ ಸೆಟ್ ಡಿಸ್ಟರ್ಬ್ ಆಗುತ್ತೆ, ಅವ್ರು ಅದರಿಂದ ಏನು ಅನಾಹುತ ಮಾಡ್ಕೊತಾರೆ ಅನ್ನೋದು ಗೊತ್ತಾಗಲ್ಲ. ಸೊ ಮೂವಿಂದ ಒಳ್ಳೆ ಮೆಸೇಜ್ ಸಿಗುತ್ತೆ. ಸೊ ನಮ್ಮ ಖುಷಿಗೋಸ್ಕರ ನಾವು ಯಾರನ್ನಾದ್ರೂ ಕೇಳಿ ಬರ್ಸಿದ್ರೆ, ಇಲ್ಲ ಅವ್ರಿಗೆ ಏನನ್ನ ರ್ಯಾಗಿಂಗ್ ಮಾಡಿದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೋ, ಮತ್ತು ಅವ್ರು ಏನಾನ ಅನಾಹುತ ಆದರೆ ಅವ್ರು ಎತ್ತಿರೋ ಪೇರೆಂಟ್ಸ್ ಹೆಂಗಿರ್ತಾರೋ, ಮತ್ತು ಪೇರೆಂಟ್ಸ್ ಕೂಡ ಈ ನಡುವೆ ಸಮಾಜದಲ್ಲಿ ಅವ್ರು ಬೆಳಿಬೇಕಂತ ನೋಡ್ತಾ ಇರ್ತಾರೆ. ಮಕ್ಳು ಹೆಂಗಾದರೂ ಪರವಾಗಿಲ್ಲ, ಅವ್ರು ಹೆಸರು ಉಳಿಸೋ ಥರ ಇರ್ತಾರೆ, ಮಕ್ಕಳನ್ನ ಒಳ್ಳೆ ರೀತಿ ಮಾಡ್ಬೇಕಂತಿರಲ್ಲ. ಸೊ ಈ ಮೂವಿ ಒಂದು ಒಳ್ಳೆ ಮೆಸೇಜ್ ಕೊಡ್ತಿದೆ. ಸೊ ಮಕ್ಕಳು ಮತ್ತು ಅವ್ರ ತಂದೆ ತಾಯಿ ಜೊತೆ ನೋಡಿದ್ರೆ ಒಳ್ಳೆ ಮೆಸೇಜ್ ಅವ್ರಿಗೆ ಸಿಗುತ್ತೆ. ಸೊ ತಾಯಿ ಮಕ್ಕಳು ಬೆಳೆಸೋ ರೀತಿ ಹೇಗಿದೆ ಅನ್ನೋದು ನೋಡಿ ಕಲಿಬೋದು ಈ ಫಿಲಮಲ್ಲಿ. ಈ ಕಾಲದಲ್ಲಿ ಮಕ್ಕಳು ಯಾವ ಥರ ಬೆಳೀತಾರೆ, ಕಾಲೇಜಿಗೆ ಹೋದರೆ ಮನೇಲಿ ಯಾವ ಥರ ಕಾಪಾಡಬೇಕು ಹುಡುಗರನ್ನ ಅಂತ ಎಲ್ಲ ಹೇಳಬೇಕು ತಂದೆ ತಾಯಿನೂ. ಆದರೂ ಸೂಪರ್ ಹಿಟ್ ಫಿಲಮ್ ಚೆನ್ನಾಗಿದೆ. ತಂದೆ ತಾಯಿಗೆ ಒಂದು ಕಲಿಯೋಂಥ ಇದ್ದೇ ಇದೆ, ಮಕ್ಕಳು ಕಲಿಬೇಕು. ಕಾಲೇಜ್ಗೆ ಹೋಗಿದ್ಮೇಲೆ ಏನು ಮಾಡ್ತಾಯಿದ್ರೆ ಮಕ್ಕಳು ಅದನ್ನು ತಿಳಿಸ್ಬೇಕು. ತಂದೆ ತಾಯಿ ಈ ಥರ ನಡಿಬೇಕು, ಹುಡುಗರು ಈ ಥರ ಕಾಪಾಡಬೇಕು ಹುಡುಗರನ್ನ ಅಂತ ಅವ್ರಿಗೂ ಇರಬೇಕು, ಹುಡುಗರಿಗೂ ಇರಬೇಕು ತಂದೆ ತಾಯಿ ಮೇಲೆ. ಈ ಫಿಲಮಲ್ಲಿ ನಮ್ಮ ಗ್ರಾಮದ ಯುವ ನಾಯಕರಾಗ್ತಾ ಇರ್ತಕ್ಕಂಥ ಮನೋಜ್ ವಿ ಅನ್ನೋರು ತುಂಬ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಅವ್ರಿಗೆ ಎಲ್ಲ ಯಶಸ್ಸು ಸಿಗಲಿ ಅಂತ ಕೇಳ್ಕೊತೀವಿ. ಮತ್ತು ಈ ಸಿನಿಮಾದಿಂದ ಒಳ್ಳೆ ಮೆಸೇಜ್ ಇದೆ. ತಂದೆ ಮಕ್ಕಳನ್ನ ಯಾವ ಥರ ನೋಡ್ಕೊಬೇಕು, ಮಕ್ಕಳು ತಂದೆ ಕಡೆ ಇರಬೇಕು, ಶಾಲೆಗಳಲ್ಲಿ ಕಾಲೇಜಲ್ಲಿ ಮಕ್ಕಳ ನಡವಳಿಕೆಗಳು ಯಾವ ಥರ ಇರಬೇಕು, ಏನು ಅಚಾತುರ್ಯ ನಡೆದ್ರೆ ಯಾವ ಥರ ಕ್ರಿಯೇಟ್ ಆಗ್ತದೆ, ಏನೇನು ತೊಂದರೆಗಳಾಗುತ್ತೆ, ಅದ್ರ ಪರಿಣಾಮಗಳೇನು ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಚಿತ್ರತಂಡಕ್ಕೆ ನಮ್ಮ ಮತ್ತು ನಮ್ಮ ಮನೋಜ್ ವಿವನ್ ಅವ್ರಿಗೆ ಯಶಸ್ಸು ಸಿಗಲಿ, ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಸರ್, ಈ ರೀತಿಯಾದಂಥ ಚಲನಚಿತ್ರ ಕನ್ನಡ ರಂಗಕ್ಕೆ ಬೇಕಾಗಿರ್ತದೆ. ಬರೀ ಮಚ್ಚು ಲಾಂಗು ಈ ರೀತಿ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇವತ್ತಿನ ದಿವಸ ತಂದೆ ತಾಯಿಗೆ ಒಂದು ಒಳ್ಳೆ ಉತ್ತಮ ಮೆಸೇಜು. ತಮ್ಮ ಮಕ್ಕಳ ಕೈಯಲ್ಲಿ ತಾವು ಫೋನ್ ಕೊಡ್ತೀರಾ, ಮಲ್ಕೊತೀರಾ, ಅವ್ರ ಮಕ್ಕಳು ಫೋನಲ್ಲಿ ಏನು ಮಾಡ್ತಾರೆ, ಏನು ಇದಾಗುತ್ತೆ ಅಂತ ನಿಮ್ಗೆ ಯಾರಿಗೂ ಗೊತ್ತಿರೋಲ್ಲ. ಎಲ್ಲರೂ ದಯವಿಟ್ಟು ಈ ಪಿಕ್ಚರ್ನ ನೋಡಿ ನಮ್ಮ ಮಕ್ಕಳನ್ನ ಸಾವುಕಾರರು, ಉದಾಹರಣೆಗೆ ದುಡ್ಡಿರೋರು ತಮ್ಮ ಮಕ್ಕಳನ್ನ ಯಾವ ರೀತಿ ಸಾಕಬೇಕು ಅಂತಕ್ಕಂಥದ್ದು ತಮಗೆ ತಿಳಿಯುತ್ತೆ. ಫೋನ್ ಕೊಟ್ಬಿಟ್ಟು ಆರಾಮಾಗಿ ಮಲ್ಕೊಂಡ್ರೆ ಮಕ್ಕಳು ಖಂಡಿತ ಹಾಳಾಗ್ತಾರೆ. ದಯವಿಟ್ಟು ಎಲ್ಲರೂ ಬಂದು ಪಿಕ್ಚರ್ ನೋಡಿ. ಒಂದ್ಸತಿ ಕನ್ನಡ ಇಂಡಸ್ಟ್ರಿನಲ್ಲಿ ಹೊಸ ಚಿತ್ರಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡ್ಬೇಕು. 6 ವರ್ಷಕ್ಕೆ 3 ವರ್ಷಕ್ಕೆ ಫಿಲಮ್ಗಳು ಮಾಡ್ತಾರೆ. ಕನ್ನಡ ಚಿತ್ರರಂಗ ಇವತ್ತಿನ ದಿವಸ ತುಂಬ ಕೆಳಮಟ್ಟಕ್ಕೆ ಬಂದಿದೆ. ಈ ಥರ ಹೊಸ ಪ್ರತಿಭೆಗಳಿಗೆ ದಯವಿಟ್ಟು ತಾವೆಲ್ಲರೂ ಅವಕಾಶ ಮಾಡಿಕೊಟ್ಟು ಕನ್ನಡ ಚಿತ್ರರಂಗನ ಮತ್ತಷ್ಟು ಮಗದಷ್ಟು ಮೇಲೆ ತಗೊಂಡೋಗ್ಬೇಕು. ಈಗ ಕನ್ನಡ ಚಿತ್ರರಂಗಕ್ಕೆ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ. ಅವ್ರನ್ನೆಲ್ಲರೂ ತಾವು ಪ್ರೋತ್ಸಾಹ ಮಾಡಬೇಕು. ಹಾಗೆ ನಮ್ಮ